ಹಲೋ ಗೆಳೆಯರೆ, ಎಜುಕೇರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಯಾರೆಲ್ಲ SSLC ಮುಗಿಸಿ ಮೊರಾರ್ಜಿಯಲ್ಲಿ ಅಡ್ಮಿಷನ್ PUC ಅಡ್ಮಿಷನ್ ತಗೋಬೇಕಂತ ಅನ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮೊದಲಿಗೆ ಯಾವಾಗ ಲಾಸ್ಟ್ ಡೇಟ್ ಇದೆ ಅನ್ನೋದು ನೋಡೋಣ. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 23/4/2026 ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಇರೋದು 29/4/2026. ಕೇವಲ ಇನ್ನೂ 2-3 ದಿನದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಮುಗಿಯುತ್ತೆ. ಅದಕ್ಕೆ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಆಗಿಲ್ಲ ಬೇಗನೆ ಅಪ್ಲಿಕೇಶನ್ ಹಾಕಿ. ಅದರ ಲಿಂಕ್ ನಾನು ಯಾವ ರೀತಿ ಅನ್ನೋದು ತೋರಿಸ್ತೀನಿ ನಿಮಗೆ ಲಾಸ್ಟಿಗೆ. ಮತ್ತು ನೀವು ಅಪ್ಲಿಕೇಶನ್ ಆದ ತಕ್ಷಣ ಮರುದಿನನೇ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸನ್ನು ಅವರು ಪರಿಶೀಲನೆ ಮಾಡ್ತಾರೆ. ಮತ್ತು ಮೊದಲನೇ ಹಂತ ಯಾವಾಗ ಬಿಡ್ತಾರೆ ಅಂದರೆ ಮೊದಲನೇ ಹಂತದ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ ಆಯ್ಕೆ ಪಟ್ಟಿ 4/5/2026 ಬಿಡ್ತಾರೆ. ಮತ್ತು ಮೊದಲನೇ ಹಂತದ ವಿದ್ಯಾರ್ಥಿಗಳ ಪ್ರವೇಶ ಅಡ್ಮಿಷನ್ ಯಾವಾಗ ಮಾಡಿಸ್ಬೇಕಂದ್ರೆ 8ನೇ ತಾರೀಕಿಗೆ ನೀವು ಅಡ್ಮಿಷನ್ ಮಾಡ್ಬೋದು. ಮತ್ತು ಎರಡನೇ ಹಂತದ್ದು 12ನೇ ತಾರೀಕು 5ನೇ ತಿಂಗಳು 2026 ಬಿಡ್ತಾರೆ. ಬಿಟ್ಟ ತಕ್ಷಣ 19ನೇ ತಾರೀಕಿಗೆ ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬೋದು. ಮತ್ತು ಥರ್ಡ್ ರೌಂಡ್ ಯಾವಾಗ ಬಿಡ್ತಾರೆ ಅಂದರೆ ಥರ್ಡ್ ರೌಂಡಲ್ಲಿ 23ನೇ ತಾರೀಕು 5/2026 ಬಿಡ್ತಾರೆ. ಅಡ್ಮಿಷನ್ ಯಾವಾಗ ಇರುತ್ತೆ ಅಂದರೆ 27ನೇ ತಾರೀಕಿಗೆ ನೀವು ಅಡ್ಮಿಷನ್ ಮಾಡ್ಕೋಬೋದು. ಮತ್ತು ಕಾಲೇಜು ಆರಂಭವಾಗೋದು 29/5ನೇ ತಾರೀಕಿಗೆ ನಿಮ್ಮ PUC ಕಾಲೇಜು ಆರಂಭವಾಗುತ್ತೆ. ಮತ್ತು ಇದನ್ನು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅನ್ನೋದು ಅದನ್ನು ತೋರಿಸ್ತೀನಿ ನೋಡಿ. ಈ ಲಿಂಕ್ ನಿಮಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಮೊದಲಿಗೆ ನಿಮ್ಮ ಸ್ಯಾಶ್ ನಂಬರ್ ಹಾಕಿದ ತಕ್ಷಣ ನಿಮ್ದೆಲ್ಲ ಲಿಸ್ಟ್ ಬರುತ್ತೆ. ನಿಮ್ಮ ಕ್ಯಾಂಡಿಡೇಟ್ ನೇಮ್ ಅದೆಲ್ಲ ಬರುತ್ತೆ ಅದರೊಳಗೆ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಈ PDF ನಿಮಗೆ ಏನಾದರೂ ಬೇಕಾಗಿತ್ತಂದರೆ ನನ್ನ ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡಿರ್ತೀನಿ. ಅದರ ಟೆಲಿಗ್ರಾಮ್ ಲಿಂಕು ಇದೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ ಈ ಒಂದು PDF ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಏನಾದರೂ ಅಪ್ಡೇಟ್ ಇದ್ದರೆ ಮತ್ತೆ ತಿಳಿಸ್ತೀನಿ. ಬೈ ಗೆಳೆಯರೆ.